ಈ ಸಬ್ಮಿಟ್ಟು ಯಾವ ರೀತಿ ಹೆಲ್ಪ್ ಆಗ್ಬೋದು ಸರ್? ತುಂಬ ಅದ್ಭುತವಾಗಿ ಈ ಒಂದು ಶೃಂಗಸಭೆ ಸಮಿಟ್ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಜನರನ್ನು ಇಲ್ಲಿ ಸೇರಿಸಿದ್ದಾರೆ. ಸ್ಟೇಕ್ ಹೋಲ್ಡರ್ಸ್ ಅಂತ ನಾವು ಕರಿತೀವಿ. ಅದು ಸಾರ್ವಜನಿಕರು ಇರ್ಬೋದು, ಒಂದು ವಾಕಥಾನು ಮತ್ತು ಇದು ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಭಾಳ ಅದ್ಭುತವಾಗಿ ಈಗಾಗಲೇ ಮಾಡಿದ್ದಾರೆ. ನಮ್ಮ CMRITಯ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವೇರ್ನೆಸ್ ಆ್ಯಕ್ಟಿವಿಟೀಸ್ಗಳೆಲ್ಲ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಂಸ್ಥೆ ಏನು ಇದನ್ನು ಆರ್ಗನೈಸ್ ಮಾಡಿದೆ, ವಿ ಮೂವ್ ಅಂತ, ಅವರು ಕೂಡ ಟೆಕ್ನಾಲಜಿ ರಿಲೇಟೆಡ್ ಜನ ಯಾರಿದ್ದಾರೆ, ಲೀಡರ್ಸು ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಆರ್ಟಿಸ್ಟು, ಕಲ್ಚರಲ್ ಪೀಪಲ್ಲು, ಸಾಂಸ್ಕೃತಿಕವಾಗಿ ಹೆಚ್ಚು ಜ್ಞಾನ ಇರ್ತಕ್ಕಂಥವ್ರು, ಈ ಗಾರ್ಬೇಜ್ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, ಎನರ್ಜಿ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, ಯಾವ್ಯಾವ ಸಮಸ್ಯೆಗಳಿಂದ ಬೆಂಗಳೂರು ನಗರದಲ್ಲಿ ಒಂದು ಕ್ಲೈಮೇಟ್ ಇಶ್ಯೂ ಬರ್ತಾಯಿದೆ, ಇಲ್ಲಿ ವಾತಾವರಣ ಬದಲಾವಣೆ ಆಗ್ತಾಯಿದೆ, ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಕ್ಕೋಸ್ಕರ ಮಾಡಿರ್ತಕ್ಕಂಥ ಸಮ್ಮಿಟ್ಟು. ಸಾಕಷ್ಟು ಇದ್ರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಇರ್ತಕ್ಕಂಥ ಜನಗಳಲ್ಲಿ ಭಾಗವಹಿಸಿ ವಿಚಾರ ವಿನಿಮಯ ಮಾಡಿ ಯಾವ ರೀತಿ ಇದಕ್ಕೆ ಒಂದು ಪರಿಹಾರಗಳನ್ನು ಸಾಲ್ವಬಲ್, ಅದೇನು ಪರಿಹಾರ ಆಗ್ತಕ್ಕಂತಹ ವಿಷಯಗಳೇನಿರುತ್ತೆ ಅದಕ್ಕೆ ಯಾವ ರೀತಿ ನಾವು ಸಲಹೆ ಕೊಡ್ಬೋದು ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಆ ರೀತಿಯ 2-3 ಇದು ಪ್ರೋಗ್ರಾಮ್ಸ್ನ ಇಟ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಜನಗಳಿಗೆ ಅನುಕೂಲವಾಗ್ತಕ್ಕಂಥ, ಬೆಂಗಳೂರನ್ನ ಕಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳದು, ಟ್ರಾಫಿಕ್ ಇರ್ಬೋದು, ನಿಮ್ಮ ಗಾರ್ಬೇಜ್ ಇರ್ಬೋದು, ಅಥವಾ ಏನು ಸಮಸ್ಯೆಗಳಿದೆಯೋ ಈ ಎಲ್ಲ ಸಮಸ್ಯೆಗಳಿಗೂ ಸಣ್ಣ ಪುಟ್ಟ ಪರಿಹಾರ ಸಾಧ್ಯವಾಗುತ್ತೆ. ಬೃಹತ್ ಮಟ್ಟದಲ್ಲಿ ಪರಿಹಾರ ಸಾಧ್ಯವಾಗದೇ ಇದ್ರೂ ಕೂಡ ಸಾರ್ವಜನಿಕ ಮಟ್ಟದಲ್ಲಿ ವೈಯಕ್ತಿಕವಾಗಿ ನನ್ನ ಕಾಂಟ್ರಿಬ್ಯೂಷನ್ ಏನಿದು, ನಾನೇನು ಮಾಡ್ಬೋದು ಅನ್ನತಕ್ಕಂಥ ಒಂದು ಚಿಂತನೆಯನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಈ ಸಮಿಟಿಂದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.